ನಮಸ್ತೆ ಸ್ನೇಹಿತರೆ, ನಾವಿವತ್ತಿದ್ದೀವಿ ಮಲ್ಲೇಶ್ವರಂ KC ಜನರಲ್ ಹಾಸ್ಪಿಟಲ್ ಅಪೋಸಿಟ್ಟು. ಇದು ನೋಡಿ, ಪಕ್ಕದಲ್ಲೇ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ಇದೆ. ಈ ಕಡೆಯಿಂದ ಬರುವಂಥದ್ದು ಬಸ್ ಬರೋದು ರಾಜಾಜಿನಗರದಿಂದ ಬರ್ತಾ ಇದ್ದೇವೆ ಸ್ನೇಹಿತರೆ ಬಸ್ಸುಗಳು. ನಾವು KC ಜನರಲ್ ಹಾಸ್ಪಿಟಲ್ ಅಪೋಸಿಟ್ ಇದ್ದೀವಿ. ಇಲ್ಲಿಂದ ನಾವಿವಾಗ ಲೆಫ್ಟ್ ತಗೊಂಡು ಸೀದಾ ಹೋಗಬೇಕು ಸ್ನೇಹಿತರೆ. ಇವತ್ತಿನ ನಮ್ಮ ಸೆಲೆಬ್ರಿಟಿ ಮನೆ ಯಾರ್ದಪ್ಪ ಅಂತಂದರೆ, ನಿನ್ನೆ ನಾನೊಂದು ಶಾರ್ಟ್ಸ್ ವಿಡಿಯೋ ಮಾಡಿ ಹಾಕಿದ್ದೆ ಸ್ನೇಹಿತರೆ. ಯಾರ್ದಪ್ಪ ಅಂತಂದರೆ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳ ಮನೆ ಅಂತಂದೇಳ್ಬಿಟ್ಟು ನಾನು ಶಾರ್ಟ್ಸ್ ವಿಡಿಯೋ ಮಾಡಿ ಹಾಕಿದ್ದೆ. ಹಾಗಾಗಿ ಅದರ ಸಂಪೂರ್ಣ ಮಾಹಿತಿಯನ್ನು ಇವತ್ತು ನಾನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೇನೆ ಸ್ನೇಹಿತರೆ. ಬೆಳ್ಳಾವಿ ನರಹರಿ ಶಾಸ್ತ್ರಿಗಳು 1882ರಲ್ಲಿ ಜನಿಸ್ತಾರೆ ಸ್ನೇಹಿತರೆ. ತುಮಕೂರಿನಲ್ಲಿ ಶಿಕ್ಷಣ ಪಡೆದು 40 ವರ್ಷಗಳ ಕಾಲ ಅವರು ಸರ್ಕಾರಿ ಶಾಲೆಗಳ ಶಿಕ್ಷಕರಾಗಿ ಕೆಲಸ ಮಾಡಿರ್ತಾರೆ, ಮತ್ತು ಇನ್ಸ್ಪೆಕ್ಟರ್ ಆಗಿ ಹಾಗೂ ಮತ್ತು ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡಿರ್ತಾರೆ. 1910ರಿಂದ 1950ರವರೆಗೆ ಅವರು ಗುಬ್ಬಿ ವೀರಣ್ಣ ಅವರ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸ್ನೇಹಿತರೆ. 40ಕ್ಕೂ ಹೆಚ್ಚು ನಾಟಕಗಳನ್ನು ಬರೆದುಕೊಟ್ಟಿರ್ತಾರೆ ಸ್ನೇಹಿತರೆ ಅವರಿಗೆ. 1950ರಲ್ಲಿ ದಶಾವತಾರ ಅವರ ಬರೆದ ನಾಟಕ ವ್ಯಾಪಕವಾಗಿ ಜನಪ್ರಿಯವಾಗುತ್ತೆ. ಹಾಗೆ ಕನ್ನಡ ಚಲನಚಿತ್ರಗಳಲ್ಲಿ ಚಿತ್ರಕಥೆ ಮತ್ತು ಸಾಹಿತ್ಯವನ್ನು ಪ್ರವರ್ತಕರಾಗಿರ್ತಾರೆ. ಹಾಗೆ ಸ್ನೇಹಿತರೆ, ಈ ಸಿಗ್ನಲಿಂದ ಸೀದಾ ಬರಬೇಕು, ನಾವು ಎಲ್ಲೂ ಟರ್ನ್ ಆಗಬೇಡಿ. 1934ರಲ್ಲಿ ಮೊದಲ ಕನ್ನಡ ಚಲನಚಿತ್ರ ಸತಿ ಸುಲೋಚನವು ಸೇರಿದಂತೆ ಇದು ಸುಬ್ಬಯ್ಯ ನಾಯ್ಡು ನಟಿಸಿದ ಚಿತ್ರ. ಹಾಗೆ 1935ರಲ್ಲಿ ಸದಾರಮೆ ಮತ್ತು ಮುಂತಾದ ಹಲವು ಹೇಮಾರೆಡ್ಡಿ, ಮಲ್ಲಮ್ಮ ಕುಡಿ ಪ್ರಮುಖ ಇವುಗಳನ್ನು ಅವರು ನಾಟಕಗಳಾಗಿ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ನಾಟಕಗಳನ್ನೇ ಅವರು ಸಿನಿಮಾವಾಗಿ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಇಲ್ಲಿ ನಿಮಗೆ ಬೋರ್ಡ್ ಕಾಣ್ತಾ ಇದೆ, ಶೇಷಾದ್ರಿಪುರಂಗೆ ಹೋಗುವಂಥದ್ದು ಮತ್ತು ರೇಸ್ ಕೋರ್ಸ್ಗೆ ಹೋಗುವಂಥದ್ದು. ಇಲ್ಲಿಂದ ನಾವು ಇವಾಗ ರೈಟ್ ತೊಗೋಬೇಕು ಸ್ನೇಹಿತರೆ. ಇವರು 1951ರಲ್ಲಿ ನಿಧನರಾಗ್ತಾರೆ ಸ್ನೇಹಿತರೆ, ನಮ್ಮ ಬೆಳ್ಳಾವಿ ನರಹರಿ ಶಾಸ್ತ್ರಿಗಳು. ಸೀದಾ ಹೋಗಬಾರ್ದು ಸ್ನೇಹಿತರೆ, ಇಲ್ಲಿ ಫಸ್ಟು ಮತ್ತೆ ರೈಟ್ ತೊಗೋಬೇಕು ಸ್ನೇಹಿತರೆ. ಸೀದಾ ಹೋದರೆ ನಾವು ಶೇಷಾದ್ರಿಪುರಂಗೆ ಹೋಗ್ತೀವಿ ಮತ್ತು ರೇಸ್ ಕೋರ್ಸ್ಗೆ ಹೋಗ್ತೀವಿ. ಇಲ್ಲಿ ಫಸ್ಟು ರೈಟು. ನೋಡಿ ಸ್ನೇಹಿತರೆ, ಇಲ್ಲೊಂದು ಬೋರ್ಡ್ ಇದೆ, ಅದನ್ನು ನಾನು ಝೂಮ್ ಮಾಡಿ ತೋರಿಸ್ತೇನೆ ನಿಮಗೆ. ಕಾಣ್ತಾ ಇದೆ ಸ್ನೇಹಿತರೆ, ಶ್ರೀ ಬೆಳ್ಳಾವೆ ನರಹರಿ ಶಾಸ್ತ್ರಿ. ಇಲ್ಲಿ ಕನ್ನಡದಲ್ಲಿ ಹಾಕಿದ್ದಾರೆ, ಮೊದಲ ಚಲನಚಿತ್ರ ಸಾಹಿತ್ಯ ಅಂತ ಹೇಳ್ಬಿಟ್ಟು. ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಬೇಕು ಸ್ನೇಹಿತರೆ ಅವರ ಮನೆಗೆ. ಈ ವಿಡಿಯೋ ನೋಡ್ಕೊಂಡು ಬರೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ, ಯಾರೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ, ಲೆಫ್ಟ್ ಸೈಡಿಗೆ ಕಾಣ್ತಾ ಇರೋದೇ ನಮ್ಮ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ವಾಸವಿದ್ದಂತಹ ಮನೆ ಸ್ನೇಹಿತರೆ. ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇರೋದು, ನಾವು ಝೂಮ್ ಮಾಡ್ತೀವಿ ನೋಡಿ ಬೋರ್ಡ್ನ. ಬೆಳ್ಳಾವೆ ನರಹರಿ ಶಾಸ್ತ್ರಿ ಮತ್ತು ಬೆಳ್ಳಾವೆ ರಂಗನಾಥ ಶಾಸ್ತ್ರಿ ಅಂತ ಬೋರ್ಡ್ ಇದೆ ಸ್ನೇಹಿತರೆ. ಇದು ನಮ್ಮ ಕನ್ನಡದ ಮೊದಲ ಚಲನಚಿತ್ರ ಸಾಹಿತಿ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ವಾಸವಿದ್ದಂತಹ ಮನೆಗೆ ನಾನು ನಿಮಗೆ ಮಲ್ಲೇಶ್ವರಮಲ್ಲಿ ಕರ್ಕೊಂಬಂದ್ಬಿಟ್ಟು ತೋರಿಸಿದ್ದೇನೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತ, ಹಾಗೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಯಾವ ಸೆಲೆಬ್ರಿಟಿ ಮನೆ ವಿಡಿಯೋ ಮಾಡಬೇಕಂತ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ, ನಾನು ಅಲ್ಲೋಗ್ಬಿಟ್ಟು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಬೆಳ್ಳಿ ತೆರೆಯ ಮೊದಲ ಸಾಹಿತಿ ಬೆಳ್ಳಾವೆಯವರಿಗೆ ವಂದಿಸುವೆ.